ಸಿದ್ದು ಅವರೇ, ಕುಂಕುಮ ಇಡಿ. ಮೇಡಮ್ ಅವರೇ. ಸಿದ್ದು ಅವರೇ, ತಾಳಿಗೂ ಕುಂಕುಮ ಹಾಕಿ. ಸಿದ್ದೋರೆ, ತಗೊಳ್ಳಿ, ಹೂವು ಮುಗಿಸಿ. ಮೇಡಮ್ ಅವರೇ, ಏನು ಮೇಡಮ್ ಅವ್ರೆ ಇವತ್ತು ಹಿಂಗೆ ಮಾಡ್ತಿದ್ರಿ ಅಲ್ಲ? ನನ್ನ ಕೈಲೇ ಕುಂಕುಮ ಮಾಡಿಸ್ಕೊಂಡ್ರಿ, ನನ್ನ ಕೈಲೇ ಹೂವು ಮುಡಿಸ್ಕೊಂಡ್ರಿ, ನನ್ನ ಕೈಲೇ ತಾಳಿಗೂ ಕುಂಕುಮ ಮಾಡಿಸ್ಕೊಂಡ್ರಿ ಅಲ್ಲ, ಯಾಕೆ ಮೇಡಮ್ ಅವರೇ? ಸಿದ್ದು ಅವರೇ, ತಾಳಿ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಕುತ್ತಿಗೆಗೆ ತಾಳಿ ಬೀಳಬೇಕು ಅಂತ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಇವಳು ನಮ್ಮ ಲಕ್ಷ್ಮಿ ಮಗಳು ಭಾವನಾ ಅಂತ. ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು ಒಂದ್ ಗಂಡು ಒಪ್ಕೋತಾ ಇಲ್ಲ ಈ ಹುಡುಗಿನ. ವಯಸ್ಸು 32 ದಾಟು, ಇನ್ನೆಲ್ಲಿ ಮದ್ವೆ ಆಗತ್ತೆ? ನಿಮ್ ಮಗಳಿಗೆ ವಯಸ್ಸು ಮೀರಿದೆ, ಏನ್ ದೋಷನೋ ಏನೋ, ಸಾವಾಸನೆ ಬೇಡ ಅಂತ ಎಲ್ರು ಹೇಳ್ತಾರೆ. ನನ್ ಮಗಳಿಗೆ ನನ್ ಕೈಯ ಮಾಡಿದ್ಲು ದೇವ್ರೆ. ನಾನ್ ಏನಂತ ಪಾಪ ಮಾಡಿದ್ದೀನಿ? ಈ ತರ ಹೆತ್ತ ಕರಳಿಗೆ ಬೆಂಕಿ ಹಾಕ್ತಾ ಇದೆಯಲ್ಲ. ಹರಕೆ ಕಟ್ಟಿಲ್ದೇ ಇರೋ ದೇವ್ರೇ ಇಲ್ಲ, ಹೋಗದೆ ಇರೋ ದೇವಸ್ಥಾನನೇ ಇಲ್ಲ. ಆದ್ರೆ ಆ ದೇವ್ರು ಯಾವುದೋ ದಾರಿಯಲ್ಲಿ ನಿಮ್ ಕೈಯಾರೇನೆ ನನ್ನ ಕುತ್ತಿಗೆಗೆ ತಾಳಿ ಬೀಳ್ಬೇಕು ಅನ್ನೋ ಹಾಗೆ ಮಾಡ್ದ. ಒಂದಂತೂ ನಿಜನೇ ಮೇಡಮ್ ಅವರೇ, ಅತ್ತೆ ಮಾವ ನಿಮ್ಮ ಮದುವೆ ಮಾಡೋದಕ್ಕೆ ಅಂತ ಬಹು ಕಷ್ಟಪಟ್ಟವ್ರೆ. ಆದ್ರೂ ಈ ತಾಳಿ ನಾನು ಯಾವಾಗ್ಲೂ ಕಟ್ಟಿದಲ್ವೇ, ಈಗ ಹೌದು ಸಿದ್ದು ಅವರೇ, ಇಷ್ಟು ದಿವಸ ಈ ತಾಳಿ ಕಟ್ಟಿರೋರ್ನ ಗಂಡ ಅಂತ ಒಪ್ಕೊಂಡಿರ್ಲಿಲ್ಲ, ಸ್ವೀಕಾರ ಮಾಡಿರ್ಲಿಲ್ಲ. ಆದ್ರೆ ಈಗ ನಿಮ್ಮನ್ನ ಮನ್ಸಾರೆ ನನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ. ಅಂತಾನೆ ನಿಮ್ಮನೇಲಿ ಕರ್ಕೊಂಡ್ಬಂದೆ. ಸರಿ ಮೇಡಮ್ ಅವರೇ, ಪೂಜೆ ಎಲ್ಲ ಆಯ್ತಲ್ವೇ? ಬನ್ನಿ ಈಗ ಮನೆಗೆ ಹೋಗಮ್ಮ. ಸಿದ್ದು ಅವರೇ, ಗಂಡ ಹೆಂಡತಿ ಇಬ್ರು ಹೊರಗೆ ಬಂದಿದ್ದೀವಿ, ಹೆಂಡ್ತಿನೆಲ್ಲಾದ್ರೂ ಹೊರಗೆ ಕಟ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ? ಇದೇನು ಮೇಡಮ್ ಅವರೇ ಹಿಂಗಂದ್ಬಿಟ್ರಿ? ಇಲ್ಲ ಮತ್ತೆ, ನೆನ್ನೆ ನನ್ನ ಆಸೆಗಳೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡೆ, ಈಗ ನೀವು ನಿಮ್ಮ ಆಸೆಗಳೆಲ್ಲ ನನ್ನ ಹತ್ರ ಹೇಳ್ಕೋಬೇಕಲ್ವಾ? ನನ್ನನ್ನೆಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗಿ ಸಮಯ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮೇಡಮ್ ಅವರೇ, ನೀವು ಹಿಂಗೆ ಹೇಳ್ತಿದ್ರಿಯಾ? ನಾನೇ ಹೇಳ್ತಿದ್ದೀನಿ. ಸರಿ ಮೇಡಮ್ ಅವರೇ, ಬನ್ನಿ ಹೋಗಮ್ಮ. ಹೇಳಿ ಸರ್, ಅವನ್ನ ಏನು ಮಾಡೋದೀಗ? ನೀವೇನು ಮಾಡಬೇಡಿ, ಅವನ್ನ ನನಗೆ ಒಪ್ಪಿಸಿ ನಾನು ಕರ್ಕೊಂಡೋಗಿ. ಸರ್ ಏನು ಹೇಳ್ತಾ ಇದ್ದೀರಾ? ಅವನ್ನ ನಿಮ್ಮ ಜೊತೆ ಹೇಗೆ ಕಳ್ಸೋಕ್ಕಾಗತ್ತೆ ಸರ್? ಮನ್ಸು ಮಾಡಿದ್ರೆ ಎಲ್ಲ ಆಯ್ತದೆ ಕಣ್ರಿ. ನೋಡ್ರಿ, ಇವಾಗ ನೀವು ಅವನ್ನ ನನ್ನ ಜೊತೆ ಕಳಿಸಿದ್ರೆ ಅವನ್ನ ಎಲ್ಲಾದ್ರೂ ದೂರ ನಮ್ಮ ತೋಟದಾಗ ಕರ್ಕೊಂಡೋಗಿ ಔಸ್ ಮಡಗ್ತೀನಿ ಕಣ್ರಿ. ಅವನ್ನ ನಿಮ್ಮ ಜೊತೆ ಕಳಿಸಿದ್ರೆ ಕೋರ್ಟಿಗೆ ನಾನು ಏನು ಆನ್ಸರ್ ಮಾಡಲಿ ಸರ್?
ಅದನ್ನು ನಾನೇ ಹೇಳ್ಕೊಡ್ಬೇಕೇನ್ರಿ. ಆರೋಪಿನ ಕರ್ಕೊಂಡು ಹೋಗ್ತಾ ಇದ್ದೆ, ಅವ್ನು ತಪ್ಪಿಸ್ಕೊಂಡು ಹೋಗವನೆ, ಇನ್ನು ಅವ್ನ ಹುಡುಕ್ತಾ ಇದ್ದೀವಿ ಅಂತ ಅವ್ನು ರಿಪೋರ್ಟ್ ಬರೆದು ಹಾಕ್ರಿ. ಸರ್ ಇದು ತುಂಬ ರಿಸ್ಕ್ ಆಗುತ್ತೆ ಸರ್. ವೆಂಕಿ ತಪ್ಪಿಸ್ಕೊಂಡು ಹೋದ ಅಂತಾದರೆ ನಮ್ಮೆಲ್ಲರ ಮೇಲೂ ಎನ್ಕ್ವೈರಿ ಆಗುತ್ತೆ ಸರ್. ಅದು ಅಲ್ಲದೆ ಇಲ್ಲಿ ಎಲ್ಲ ಕಡೆ CCTV ಇದೆ, ಅದರಲ್ಲಿ ಅವನ್ನ ಕರ್ಕೊಂಬಂದಿರೋದು ರೆಕಾರ್ಡ್ ಆಗಿರುತ್ತೆ ಸರ್. ಅದನ್ನು ಈಗ ಆಫ್ ಮಾಡಿದೆ ಅಂತ ಇಟ್ಕೊಳ್ಳಿ, ಬರುವಾಗ CCTV ಆನ್ ಆಗಿತ್ತು, ಅವ್ನು ತಪ್ಪಿಸ್ಕೊಳ್ಳೋವಾಗ ಹೇಗೆ ಆಫ್ ಆಯಿತು ಅಂತ ನಮ್ಮ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಸರ್. ಇದರಿಂದ ನಮ್ಮ ಕೆಲಸಗಳೆಲ್ಲ ಹೋಗುತ್ತೆ ಸರ್. ನಮ್ಮ ಸ್ಟೇಷನ್ ಇರೋ PC-ಗಳು ನಾವು ಎಲ್ಲ ಬೀದಿಗೆ ಬರಬೇಕಾಗತ್ತೆ. ರೀ ಸಾಹೇಬ್ರೆ, ಯಾಕ್ರಿ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಲ್ಲ ಕಣ್ರಿ, ಈಗ ಸರ್ಕಾರ ನಮ್ಮದೇ ಅಲ್ವೇಂದು ಇರೋದು ರೀ. ಹಾಂ, ನಿಮ್ಗೇನು ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ಮೇಲೆ ನೀವು ಯಾಕೆ ಈಟೋರು ಭಯ ಪಡ್ತಾ ಇದ್ದೀರಾ? ಸುಮ್ಕೆ ನಾನು ಹೇಳಿದ್ದನ್ನು ಮಾಡಿರಿ. ಇಲ್ಲ ಸರ್, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಪ್ಲೀಸ್ ಸರ್, ವೆಂಕಿನ ಕರ್ಕೊಂಡು ಹೋಗೋದು ಬಿಟ್ಟು ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಿ. ಇದೊಂದು ಮಾತ್ರ ನನ್ನಿಂದ ಆಗಲ್ಲ ಸರ್. ಖಂಡಿತ ಆಗುತ್ತೆ ಕಣ್ರಿ. ಅಲ್ಲ ಕಣ್ರಿ, ಇಂಥ ಕೇಸ್ನ ನೀವು ಎಷ್ಟು ನೋಡಿಲ್ಲ ಹೇಳ್ರಿ. ಈಗಲೂ ನೀವು ತಪ್ಪಿಸ್ಕೊಂಡ್ರೆ ನಾವು ಹುಡುಕ್ತಾ ಇದ್ದೀರಿ ತಾನೆ, ಅದರಲ್ಲಿ ಇದು ಒಂದು ಕೇಸು ಅಂತ ಅನ್ಕೊಳ್ಳಿ. ನೀವು ಹುಡುಕ್ತಾ ಇರೋ ಥರ ನಾಟಕ ಮಾಡ್ತಾ ಇರಿ. ಇವು ನನ್ನೆಲ್ಲರೂ ದೂರ ಕರ್ಕೊಂಡೋಗಿ ನಮ್ಮ ತೋಟದಲ್ಲಿ ಹೌಸ್ ಮಡಗಿರ್ತೀನಿ. ಒಂದು 15 ದಿವಸ ಆದ್ಮೇಲೆ ಮತ್ತೆ ನಾನು ಕರ್ಕೊಂಬರ್ತೀನಿ. ಆದ್ರೊಳಗೆ ಯಾರನ್ನಾದ್ರೂ ಒಬ್ಬರನ್ನ ಹಿಡಿದು ನಿಜವಾದ ಅಪರಾಧಿ ಇವನೇ ಅಂತ ಹೇಳಿ ಒಳಗೆ ಕಳಿಸಿದ್ರೆ ಆಯ್ತದೆ. ಆಗ ನಾವು ಇವನ್ನ ರಿಲೀಸ್ ಮಾಡ್ದಂಗೂ ಆಯ್ತದೆ, ನಮ್ಮ ಪ್ಲಾನ್ ಸಕ್ಸಸ್ ಆದಂಗೂ ಆಯ್ತದಲ್ವೇ? ಅದಕ್ಕೆ ಯಾಕೆ ಈಟೊಂದು ತಲೆ ಕೆಡ್ಸ್ಕೊತಿದ್ದೀರಿ? ನನ್ನ ಮಾತ್ರ ನನ್ನಿಂದ ಆಗಲ್ಲ ಸರ್. ನಮ್ಮ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಸ್ಟೇಷನ್ಗೆ ಕರ್ಕೊಂಡು ಬಂದಮೇಲೆ ಅವ್ನು ಇಲ್ಲಿಂದ ತಪ್ಪಿಸ್ಕೊಳ್ತಾನೆ ಅಂದರೆ ಖಂಡಿತ ನಮ್ಮ ಮೇಲೆ ಅನುಮಾನ ಬರುತ್ತೆ ಸರ್. ಅಲ್ಲ ಕಣ್ರಿ, ನೀವು ಯಾಕ್ರಿ ಸಣ್ಣ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಇದಕ್ಕೆಲ್ಲ ಏನಾದರೂ ಒಂದು ದಾರಿ ಮಾಡಬೇಕಲ್ಲ. ಇದು ಮಾಡಿದ್ರೆ ಹೆಂಗೆ ಸಾಹೇಬ್ರೆ? ಹಾಂ, ಹೇಳ್ತೀನಿ. ಲೇ ಮರ್ಗೋಡ, ಹುಡಗ್ಲ ಮನ್ಗೋಗಿ ಹೊಸಿ ದುಡ್ಡು ತಗೊಂಬ ಹುಡಗ್ಲ. ದುಡ್ಡ ಯಾಕಪ್ಪಯ್ಯ? ಏಯ್ ಹೋಗ್ಲಾ, ನೀನು ಮೊದಲು ದುಡ್ಡು ತಗೊಂಬ ಹೋಗ್ಲಾ, ಆಮೇಲೆಲ್ಲ ಹೇಳ್ತೀನಿ. ನಡ್ಲಾ ನೀನು? ಸರಿ ಅಪ್ಪಯ್ಯ. ಮೇಡಮ್ ಅವರೇ, ಅಲ್ಲ ನಿಮಗೆ ನಡೆಯೋಕ್ಕಾಗದ ಅಂತ. ಸಿದ್ದು ಅವರೇ, ನೀವು ಜೊತೆಲಿದ್ರೆ ಎಷ್ಟು ದೂರ ಬೇಕಂದ್ರೂ ನಡಿತೀನಿ. ಅಯ್ಯೋ ಮೇಡಮ್ ಅವರೇ, ನೀವು ಹಿಂಗೆಲ್ಲ ಮಾತಾಡ್ತಿದ್ರೆ ನಂಗೆ ನಾಚಿಕೆ ಆಯ್ತದೆ. ಜೊತೆಗೆ ನಾನು ನಿಜವಾಗ್ಲೂ ಭೂಮಿ ಮ್ಯಾಗೆ ಅವನ ಅಂತಬಿಟ್ಟು ಅನಿಸ್ತದೆ. ಸಿದ್ದೇಗೌಡ್ರೆ, ಯಾಕಪ್ಪ ಹಂಗ್ ನೋಡ್ತಾ ಇದೀಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇ? ಮೂಲೆ ಮನೆ ಮಲ್ಲಮ್ಮ ಇದ್ರಲ್ಲ, ಅವ್ರ ಅಕ್ಕನ ಮಗಳ ಸೊಸೆ ತಂಗಿ ನಾನು. ಓ, ವಿಶಾಲಮ್ಮ ಅಲ್ವೇ? ಹಿಡ್ದೆ ನೋಡು ಜಾಡ, ನಾನೇ ವಿಶಾಲಮ್ಮ. ಏನೋ ಮದ್ವೆ ಆಯ್ತಂತೆ, ನನ್ ಕರೀಲೇ ಇಲ್ಲ. ನೋಡು, ನಿನ್ನಿಂದ ನನಗೊಂದು ಮದ್ವೆ ಊಟ ತಪ್ಪೋಯ್ತು. ಏ ಅದಕ್ಕೇನು, ಈಗಲೂ ಮನೆ ತಕ್ಕ ಬನ್ನಿ, ಅವನ್ ಕೇಳ್ಬಿಟ್ಟು ಒಳ್ಳೆ ಬಾಡಿ ಊಟನೇ ಮಾಡಿಸ್ತೀನಿ. ಏ ಊಟ ಹಂಗಿರ್ಲಿ, ಇವಳೇನ ನಿನ್ನ ಹೆಂಡ್ರು? ಇವ್ರೆ ನಮ್ಮ ಹೆಂಡ್ರು. ಸಂಸ್ಕಾರ ಏನೋ ಇದೆ. ಸಿದ್ದು, ನಿನ್ನ ಹತ್ರ ಹೊಸಿ ಮಾತಾಡ್ಬೇಕು, ಬಾಪ್ಪ ಇಲ್ಲಿ. ಅಲ್ಲ ಪರವಾಗಿಲ್ಲ, ಅದೇನಂತ ಇಲ್ಲೇ ಹೇಳಿ. ಏ ಬಾರಪ್ಪ ಇಲ್ಲಿ. ಮೇಡಮ್ರೆ ಒಂದು ನಿಮಿಷ. ಸಿದ್ದೇಗೌಡ, ಹಿಂಗ ಮಾಡೋದು? ನಿನಗಿಂತ ವಯಸ್ಸಲ್ಲಿ ದೊಡ್ಡವಳಾಗಿರೋಳನ್ನ ಮದುವೆ ಆಗಿದೆಯಲ್ಲ, ನಿಮ್ಮ ಅಮ್ಮ ಪಾಪ ಎಷ್ಟು ಗೋಳಾಡ್ತಾವಳೆ ಗೊತ್ತಾ? ಯೋಚನೆ ಮಾಡು, ಈಗಲೂ ಇವಳನ್ನ ಬಿಟ್ಬಿಟ್ಟು ಬಂದ್ಬಿಡು. ಒಳ್ಳೆ ಹುಡುಗಿನ ಮದುವೆ ಆಗಿವಂತೆ. ಏನು ವಿಶಾಲಮ್ಮ ಅವ್ರೆ, ನೀವು ಏನೋ ಗೊತ್ತಿರೋ ಅಂತ ಪ್ರೀತಿಯಿಂದ ಮಾತಾಡಿದ್ರೆ ನನ್ನ ತೀಸೇನೆ ಮಾತಾಡಕ್ ಬರ್ತೀರಾ? ಅಯ್ಯೋ,
ನಮ್ಮನೆ ಹುಡುಗನ ಥರ ಅಲ್ವೇನಪ್ಪ, ಅದಕ್ಕೆ ಹೇಳಿದೆ. ನೋಡು, ನಿನ್ಕಿಂತ ದೊಡ್ಡೋಳಾಗಿರೋಳನ್ನ ಮದುವೆ ಆಗೋದ್ರಿಂದ ಈಡು ಜೋಡು ಸರಿ ಕಾಣಕ್ಕಿಲ್ಲ. ಹೆಂಡತಿ ಯಾವಾಗಲೂ ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೇಕಪ್ಪ, ಗಂಡ ದೊಡ್ಡವನಾಗಿರ್ಬೇಕು. ಯಾಕೆ ಹೇಳು? ಯಾಕಂದ್ರೆ ಹೆಂಡ್ರು ಗಂಡನ ಸೇವೆ ಮಾಡಲಿ ಅಂತ. ವಿಶಾಲಮ್ಮ, ಹ್ಞೂ ಕಣಪ್ಪ. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಓ, ನೀವು ನೋಡ್ತಾ ಇರೋ ರೀತಿ ನೋಡಿದ್ರೆ ನನಗೆ ಭಯ ಆಗುತ್ತೆ. ಯಾಕ್ರಿ ಭಯ ಪಡ್ತಾ ಇದ್ದೀರಾ ರೀ? ಪೊಲೀಸರು ಭಯ ಪಡೋರನ್ನ ನೋಡಿ ಹುಡುಕಿ ಒದ್ದು ಒಳಗಡೆ ಹಾಕ್ಬೇಕಲ್ವೇನ್ರಿ? ನೀವು ಯಾಕ್ರಿ ಭಯ ಪಡ್ತಾ ಇದ್ದೀರಾ? ಹಾಗಲ್ಲ ಸರ್, ನೀವು ನೋಡೋದು ನೋಡಿದ್ರೆ ಬೇರೆ ಏನೋ ಹೇಳೋ ಥರ ಇದೆ, ಅದಕ್ಕೆ ಹಾಗೆ ಹೇಳಿದೆ. ಅದು ಅಲ್ಲದೆ ನಿಮ್ಮ ಮಗನ್ನ ದುಡ್ಡು ತಗೊಂಬ ಅಂತ ಬೇರೆ ಕಳಿಸಿದ್ದೀರಾ. ಆದರೆ ಅದು ಕಾರಣ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಸರ್. ಪ್ಲೀಸ್ ಸರ್, ಅದೇನು ಅಂತ ಬೇಗ ಹೇಳ್ಬಿಡಿ ಸರ್. ನೋಡ್ರಿ, ನೀವಂತೂ ನನ್ನ ಜೊತೆ ವೆಂಕಿನ ಕಳಿಸೋದಿಲ್ಲ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ನೀವೇ ಒಂದು ಕೆಲಸ ಮಾಡಿ, ಅವನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ರಿ. ಸರ್, ಏನು ಹೇಳ್ತಾ ಇದ್ದೀರಾ? ಏಯ್, ಮಾಡೋಕ್ಕಾಗೋದನ್ನೇ ಕಂಡ್ರಿ ಹೇಳ್ತಾ ಇರೋದು. ಸುಮ್ಕೆ ಅವನ್ನೆಲ್ಲಾದ್ರೂ ದೂರ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ರಿ, ಹಾಗೆಲ್ಲ ತಲೆನೋವು ಕಮ್ಮಿ ಆಯ್ತದ ನಮಗೆ. ಸರ್, ನನ್ನ ಮೇಲೆ ನಿಮ್ಗೆ ಏನಾದರೂ ಕೋಪ ಇದೆಯಾ ಸರ್? ಹಾಗೇನಾದರೂ ಇದ್ರೆ ಹೇಳ್ಬಿಡಿ ಸರ್, ನಾನು ಈಗಲೇ ಕೆಲಸ ಬಿಟ್ಟು ಹೋಗ್ಬಿಡ್ತೀನಿ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಸರ್, ಎನ್ಕೌಂಟ್ರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನಾದರೂ ಮಾಡಿದ್ರೆ ನನ್ನ ಜೀವನ ಪೂರ್ತಿ ಜೈಲಿನಲ್ಲೇ ಕೊಳಿಬೇಕಾಗುತ್ತೆ. ಆಮೇಲೆ ನನ್ನ ಸಂಸಾರದ ಕತೆ ಏನು ಸರ್? ನಿಮ್ಮ ಜೊತೆ ಕಳ್ಸೋದೇ ತಪ್ಪು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ನೋಡ್ರೆ ಎನ್ಕೌಂಟ್ರ್ ಮಾಡಿ ಅಂತ ಇದ್ದೀರಾ. ಹಾಗೆ ನೋಡಿದ್ರೆ ಅವನ್ನ ಜೈಲಿನಿಂದ ಕರ್ಕೊಂಬಂದಿದ್ದೆ ನಾನು ಎನ್ಕೌಂಟ್ರ್ ಮಾಡೋದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಅನ್ಕೊಳ್ಳಲ್ವಾ ಸರ್? ರೀ ಸಾಹೇಬ್ರೆ, ಏನ್ರಿ ಇದು ರೀ? ಒಳ್ಳೆ ತಲೆಯಲ್ಲಿ ಮಿದ್ಲೆ ಇಲ್ದಿರೋ ಥರ ಮಾತಾಡ್ತಾ ಇದ್ದೀರಲ್ರಿ. ಅವನ್ನ ನೀವು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟ. ಆಮೇಲೆ ಅವ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ನೋಡ್ದ. ಬೇರೆ ವಿಧಿ ಇಲ್ಲದೆ ನಾವು ಅವನ ಮೇಲೆ ಗುಂಡಾರಿಸ್ಬೇಕಾಯ್ತು. ಇದನ್ನ ಹೇಳೋದು ನಿಮಗೆ ಕಷ್ಟನೇನ್ರಿ? ಅಲ್ಲ ಕಣ್ರಿ, ಇಂಥ ಕೇಸ್ನ ನೀವು ಎಷ್ಟು ನೋಡಿಲ್ಲ, ಎಷ್ಟು ಮಾಡಿಲ್ಲ ಹೇಳ್ರಿ. ಹಾಂ ಸರ್, ಇದು ತುಂಬ ರಿಸ್ಕ್ ಆಗುತ್ತೆ ಸರ್. ಈ ಸೊಮೆ, ಸರ್ಕಾರ ನಮ್ಮದೇ ಅಲ್ವೇನು? ಸರ್ಕಾರ ನಮ್ಮದೇ ಇರುವಾಗ ನಿಮ್ಮನ್ನೆಲ್ಲಾದ್ರೂ ರಿಸ್ಕಲ್ಲಿ ಸಿಕ್ಕಾಕೊಳಕ್ಕೆ ನಾನು ಬಿಡ್ತೀನೇನ್ರಿ? ನೋಡ್ರಿ, ಈ ಕೇಸಲ್ಲಿ ನಿಮ್ಮ ಮೇಲೆ ಎಲ್ಲೂ ಅನುಮಾನ ಬರದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಕೆಲಸ. ನಾನು ಹೇಳಿದ ಕೆಲಸ ಮಾಡೋದು ನಿಮ್ಮ ಕೆಲಸ. ಅಟಯ ಸರ್, ನಿಮ್ಮ ಮಾತು ಕೇಳ್ತಿದ್ರೇ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಸರ್. ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡ್ತಾ ಇದ್ದೀರಲ್ರಿ. ಅಲ್ಲ ಕಣ್ರಿ, ಇಂಥದ್ದೆಲ್ಲ ನೀವು ಇದೇನು ಮೊದಲನೇ ಸಲ ನೋಡ್ತಾ ಇದ್ದೀರೇನ್ರಿ? ಅಲ್ಲ, ನಿಮ್ಗೇನು ನಾನು ಮೇಲೆ ಬರಬೇಕು ಅನ್ನೋ ಆಸೆನೇ ಇಲ್ವಾ? ದೊಡ್ಡ ಅಧಿಕಾರಿಯರು ಆಗಬೇಕು ಅನ್ನೋ ಆಸೆ ಇಲ್ವೇನ್ರಿ ನಿಮಗೆ? ನೀವು ನನ್ನ ಮಾತು ಕೇಳಿದ್ರೆ ನಿಮಗೆ ಬೇಕಾದ ಕಡೆ ಪೋಸ್ಟಿಂಗು, ಪ್ರಮೋಷನ್ ಬರೋ ಥರ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ನೋಡ್ರಿ, ಜೀವನದಲ್ಲಿ ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಸಿಕ್ಕಿರುವಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಕಲೀರಿ. ಸುಮ್ಮನೆ ಕೈಗೆ ಬಂದಿದ್ದನ್ನ ಬಾಯಿಗೆ ಬರ್ದಂಗೆ ಮಾಡ್ಕೋಬೇಡಿ. ಅಪ್ಪಯ್ಯ, ದುಡ್ಡು ತಗೊಬಂದು ಕಾರಲ್ಲಿ ಇಟ್ಟಿವ್ನಿ, ನೀವು ತಗೊಬಂದ್ರೆ ತಗೊಬತ್ತೀನಿ. ಇಲ್ಲಿ ಬೇಡಕಲ್ಲ ಮರ್ಗೌಡ, ಎಲ್ರಿಗೂ ತೊಂದರೆ ಆಯ್ತದೆ. ನೋಡ್ರಿ ಸಾಹೇಬ್ರೆ, ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಮತ್ತು ನಿಮ್ಮ ಹೆಂಡತಿ ನಿಮ್ಮ ಕೆಲಸ ನೋಡಿ ಖುಷಿ ಪಡುವಾಗ ಮಾಡೋದಕ್ಕೆ ಎಲ್ಲ ಏರ್ಪಾಡು ನಾನು ಮಾಡಿದ್ದೀನಿ. ಒಟ್ಟಿನಲ್ಲಿ ನಾನು ಹೇಳಿದ ಕೆಲಸ ಮಾತ್ರ ನೀವು ಮಾಡಬೇಕು. ಆಟೆಯ ಆಂಟಿ, ನೀವು ಹೇಳೋದೆಲ್ಲ ಸರಿನೇ. ಗಂಡ ವಯಸ್ಸಲ್ಲಿ ದೊಡ್ಡವನಾಗಿರ್ಬೇಕು, ಹೆಂಡತಿ ಚಿಕ್ಕವಳಾಗಿರ್ಬೇಕು. ಆಗ ಹೆಂಡತಿ ಗಂಡನಿಗೆ ಸೇವೆ ಮಾಡ್ಕೊಂಡಿರ್ಬೇಕು. ಇದೇ ತಾನೇ ನಿಮ್ಮ ಮಾತಿನ ಅರ್ಥ. ಇದನ್ನೆಲ್ಲ ನಾನು ಒಪ್ಕೋತೀನಿ. ಆದರೆ ಪ್ರೀತಿ ಯಾರಿಗೆ ಯಾವಾಗ ಬೇಕಾದರೂ ಯಾವ ವಯಸ್ಸಲ್ಲಾದರೂ ಹುಟ್ಟಬಹುದು. ಪ್ರೀತಿಸೋಕೆ ಬೇಕಾಗಿರೋದು ವಯಸ್ಸಲ್ಲ, ಭಾವನೆಗಳು. ಆ ಭಾವನೆಗಳಿಗೆ ಗೌರವ ಕೊಡೋದು ಎಲ್ರ ಧರ್ಮ. ಏನು ಹೇಳಿದ್ರಿ ಮೇಡಮ್ ಅವರೇ? ಅದಕ್ಕೆ
ಅದಕ್ಕೆ ನೀವಂದ್ರೆ ನಂಗೆ ಇಷ್ಟ. ಸಿದ್ದು, ಅವಳೇನೋ ಹೇಳ್ತಾಳೆ ಅಂದ್ರೆ ನೀನು ಹಂಗೆ ಮಾತಾಡ್ತಿದೀಯಲ್ಲಪ್ಪ. ಹೇ, ಈಗ ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪದೆ ವಿಶಾಲಮ್ಮ ಅವರೇ? ಅಲ್ಲ, ನಂಗೆ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ. ನಾಮ್ ಯಾಕೆ ಹೆಂಡತಿ ಮಾತ್ರ ಗಂಡನ ಸೇವೆ ಮಾಡ್ಬೇಕು ಅನ್ಕೋಬೇಕು? ಗಂಡನೂ ಹೆಂಡತಿ ಸೇವೆ ಮಾಡ್ಬೋದಲ್ವೇ? ಏನಂದೆ? ಗಂಡನೇ ಹೆಂಡ್ರು ಸೇವೆ ಮಾಡೋದಾ? ಅದ್ರಲ್ಲಿ ತಪ್ಪೇನೈತೆ? ಈ ಭೂಮಿ ಮ್ಯಾಕೆ ಹೆಣ್ಣಿಗೆ ದೇವತೆ ಸ್ಥಾನ ಇದೆ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವ್ರು ಇರ್ತಾರೆ ಅನ್ನೋ ಮಾತನ್ನ ಕೇಳಿದ್ದೆ ನೀವು? ಹೆಣ್ಣು ತಾಯಿಯಾಗಿ, ಅಕ್ಕಂಗಿರಾಗಿ, ಹೆಂಡತಿಯಾಗಿ ನಮ್ಮ ಜೀವನನೇ ಬೆಳಗ್ತಾಳೆ ಅಂದ್ಮ್ಯಾಕೆ ಅವಳಿಗೆ ಸೇವೆ ಮಾಡೋದ್ರಾಗೆ ತಪ್ಪೇನಿದೆ ವಿಶಾಲಮ್ಮ ಅವರೇ? ನನಗಂತೂ ನನ್ನ ಹೆಂಡತಿಗೆ ಸೇವೆ ಮಾಡೋ ಭಾಗ್ಯ ಸಿಕ್ಕದೆ. ನಿಮಗೆ ನಿಮ್ಮ ಗಂಡನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಪುಣ್ಯ ಇಲ್ಲ ಅಂತ ಬೇರೆಯವ್ರ ಜೀವನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ತಪ್ಪಲ್ವೇ? ನನಗೆ ಯಾರ ಮನೆ ವಿಷಯನೂ ಬೇಕಾಗಿಲ್ಲ ಕಣಪ್ಪ. ಏನೋ ನಮಗೆ ಗೊತ್ತಿರೋ ಹುಡುಗ ಅಂತ ಹೇಳ್ದೆ. ನಿಮ್ಮ ಅಮ್ಮ ಯಾವಾಗೂ ನೊಂದ್ಕೊಳ್ತಾ ಇರ್ತಾಳೆ. ಹೊಸಿ ಅದನ್ನ ಯೋಚನೆ ಮಾಡ್ಬೇಕಲ್ವಾ? ವಿಶಾಲಮ್ಮ ಅವರೇ, ಒಂದು ಕೆಲಸ ಮಾಡಿ, ಇಲ್ಲಿ ಬಂದು ಕಣಿ ಹೊಡಿಯೋ ಬದಲು ನಮ್ಮ ಒಬ್ಬಂತ ಹೋಗಿ, ಮಗ ಏನೋ ಆಸೆ ಪಟ್ಟು ಮದುವೆ ಆಗ್ಬಿಟ್ಟವನೆ, ಅವ್ನ ಆಸೆ ಪಟ್ಟಂಗೆ ಬದುಕಲಿ, ನೀಮೂ ಮಗ ಸೊಸೆ ಚಂದಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಡು, ಆಯ್ತಾ? ಸರ್, ಈ ವಿಷಯವಾಗಿ ಇನ್ನೊಂದ್ಸರಿ ಏನಾದರೂ ಯೋಚನೆ ಮಾಡ್ಬೋದಾ? ಬೇರೆ ಏನಾದರೂ ದಾರಿ ಇದೆಯಾ ಅಂತ? ಏಯ್ ಸಾಹೇಬ್ರೆ, ಅಪ್ಪಯ್ಯ ಏನು ಹೇಳಿದ್ರು ಅದು ಬಿಟ್ಟು ಬೇರೆ ದಾರಿ ನೋಡಿ, ಅದು ಬಿಟ್ಟು ಬೇರೆ ದಾರಿ ನೋಡಿ ಅಂತಿರಲ್ರಿ. ಏನು ವೆಂಕಿನ ನಮ್ಮ ಜೊತೆ ಕಳಿಸ್ಕೊಡ್ತಿರೋ ಇಲ್ವೋ ಹೇಳಿ. ಇಲ್ಲ ಅಂದರೆ ನಾವು ಬೇರೆ ಆಫೀಸರ್ನ ನೋಡ್ಕೋತೀವಿ. ಕೊಡೋದು ಕೊಟ್ಟರು ಎಷ್ಟ್ರಿ ಮಾತಾಡ್ತೀರ ನೀವು? ಅದು ಹಾಗಲ್ಲ ಸರ್. ನಿಮ್ಮ ತಂದೆಯವರು ಬೇರೆ ಒಂದು ಪ್ಲಾನ್ ಹೇಳಿದ್ದಾರೆ. ಸಾಹೇಬ್ರೆ, ಏನು ಹೇಳೋದು ಬಂದು ನಿಲ್ಸ್ಬಿಟ್ರಿ ಸಾಹೇಬ್ರೆ? ಹೇಳಿ, ಅಪ್ಪಯ್ಯ ಏನು ಹೇಳಿದ್ರು? ಏನಿಲ್ಲ ಬಿಡಿ ಸರ್. ನೀವೇನು ಹೇಳಕ್ ಬಂದು ಭಯದಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಿದ್ದೀರಿ ಅಂದ್ರೆ ಇಲ್ಲೇನೋ ಆಗದೆ ಅಂತ ನಂಗೆ ಅನುಮಾನ ಬರ್ತದೆ. ಅಪ್ಪಯ್ಯ, ನಿಜ ಹೇಳಿ ಅಪ್ಪಯ್ಯ, ನನ್ನ ದುಡ್ಡು ತರ ಕಳಿಸ್ಬಿಟ್ಟು ಬೇರೆ ಏನೋ ಪ್ಲಾನ್ ಮಾಡಿದಿರಿ ತಾನೇ? ಅದೇನು ಅಂತ ಹೇಳಿ ಅಪ್ಪಯ್ಯ. ಬೆಂಕಿಗೇನು ತೊಂದರೆ ಮಾಡೋದಿಲ್ಲ ತಾನೇ? ಲೇ ಮಗಡ, ಅಲ್ಲ ಏನ್ಲ ನಿನ್ಲಿ ಸುಮ್ಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ? ಅವ್ನು ನಮ್ಮ ಸಂಬಂಧ ಅಂದ್ಮೇಲೆ ಅವ್ನು ಉಳ್ಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ವೇ? ಸುಮ್ಮನೆ ಏನಾದರೂ ಅವ್ನಿಗೆ ತೊಂದರೆ ಕೊಟ್ಬಿಟ್ರೆ ನಾವು ಬಿಟ್ಬಿಟ್ಟೇವೆ. ನೋಡು, ನಾನೆಲ್ಲ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ನೋಡ್ಕೋತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನೋಡ ಬಾ, ಮನ್ಗೋಗಂಬ ನಾವು. ಅಪ್ಪಯ್ಯ, ಇದೇನು ಮಾತಾಡ್ತಾ ಇದ್ರಿ? ಬೆಂಕಿನ ಜೊತೆಲಿ ಕರ್ಕೊಂಡು ಹೋಗದೆ ಅದಂಗೆ ನಾವಿಬ್ಬರೇ ಹೋಗ್ಬಿಡಕ್ಕಾದದು? ಅವನು ಕರ್ಕೊಂಡೆ ಹೋಗುಮ. ಏ ಮರ್ಗೋಡ, ನಿನಗೆ ಹೆಂಗೆ ಹೇಳ್ಬೇಕು ಅಂತಲೇ ನಂಗೆ ಗೊತ್ತಾಯ್ತಾ ಇಲ್ಲ. ಸಾಹೇಬ್ರು ಹೇಳ್ತಾವ್ರೆ ಅಲ್ಲೆಲ್ಲ CCTVಗಳಿದಾವೆ ಅಂತ. ನೀನು ಈಗ ಹೋಗಿ ವೆಂಕಿ ಹತ್ರ ಮಾತಾಡ್ತಾ ಇದ್ರೆ ಆ CCTVಲೆಲ್ಲ ರೆಕಾರ್ಡ್ ಆಗೋಕ್ಕಿಲ್ವೇ? ಅದು ನಮ್ಮ ತಲೆಗೆ ಬರೋಕ್ಕಿಲ್ವೇ? ನೋಡ್ಲಾ, ನಾವು ಬಂದ್ವಿ, ಮಾತಾಡಿದ್ವಿ, ಓದ್ವಿ, ಹಂಗೆ ಅನ್ಸ್ಕೋಬೇಕಷ್ಟೇ. ಆಮೇಲೆ ಅವರು ಎನ್ಕ್ವೈರಿಗೆ ಅಂತ ಅವನ್ನ ಕರ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ ಅಲ್ಲೇನ್ರಿ? ನಡಿ, ಈಗ ನಾವು ತುಂಬ ಹೊತ್ತು ಇಲ್ಲಿರೋ ಸರಿ ಹೋಗಲ್ಲ. ನಡಿ ಹೋಗೋಣ. ನೋಡ್ಲಾ ನೀನು ಸಾಹೇಬ್ರೆ, ಬರೋಣ. ನೀವೇನು ತಲೆ ಕೆಡ್ಸ್ಕೊಬಿಡಕಲ್ಲ, ನಾನು ಎಷ್ಟು ಹತ್ರ ಮಾತಾಡಿದ್ದೀನಿ. ಬಾಲ ನಿಲ್ಲೇ. ಬೆಂಕಿ ಕುಂತ್ಕೊಂಡ್ಬಿಡಪ್ಪಯ್ಯ. ನೀನು ಅವ್ನ ಕಡೆ ನೋಡ್ ಮಾಡಕಲ್ಲ. ನಿಡ್ಲ, ಸುಮ್ಕೆ ನಿಡ್ಲ ನಿಲ್ಲಿ. ಅದು ಹೆಂಗಾದದಪ್ಪಯ್ಯ? ಇವತ್ತಿನ ಅವನ ಪರಿಸ್ಥಿತಿಗೆ ನಾವೇ ಕಾರಣ ಅಲ್ವೇನಪ್ಪಯ್ಯ? ಅವ್ನು ಇಲ್ಲಿಗೆ ಬಂದಾಗಿದ್ದ ಒಂದ್ಕಿತನೂ ನಾವು ಅವನ್ನ ನೋಡಕ್ ಬಂದಿಲ್ಲ. ಅಪ್ಪನಪ್ಪಯ್ಯ, ಈಗಲೂ ನೋಡದೆ ಹೋದ್ರೆ ತಪ್ಪಾಗೋದಿಲ್ವೇನಪ್ಪಯ್ಯ? ನಾನು ಮಾತಾಡ್ಸಿದ್ರೆ ಅವ್ನು ಸಮಾಧಾನ ಆಯ್ತಾರೆ ಕಣಪ್ಪಯ್ಯ. ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ನಾವು ಅಲ್ಲೇ ಕಲ ನಾವು ತಪ್ಪು ಮಾಡೋದು. ನೋಡ್ಲಾ ಲೇ ಮರಿಗೌಡ, ನಾವು ಕೆಲವು ಸತಿ ಸಮಯ ಸಂದರ್ಭನ ನೋಡಿದ್ರು ನೋಡದಿರೋ ಥರ ಇದು ನೋಡ್ಬೇಕು. ಯಾರಾದ್ರು ಹೇಳಿದ್ರೆ ಕೇಳಿಸಿದ್ರು ಕೇಳಿಸ್ದಿರೋ ಥರ ಜಾನ್ ಕ್ಯೂಡಾಗಿರ್ಬೇಕು ಕಲ. ನೋಡಪ್ಪ, ಈಗ ನೀನು ಅವ್ನು ಹೋಗಿ ನೋಡೋದು, ಇದು CCTVಲಿ ರೆಕಾರ್ಡ್ ಆಗೋದು.
ಆಮೇಲೆ ಮುಂದೆ ಒಂದು ದಿವಸ ಅವ್ನು ತಪ್ಪಿಸ್ಕೊಳ್ಳೋದು, ಅದು ನಿನ್ನ ತಲೆಗೆ ಬಂದು ಸುತ್ಕೊಳ್ಳೋದು. ಈಗ ನಾನು ಸಿದ್ದೇಗೌಡನ ಥರ ನಿನ್ನನ್ನು ಬಿಡ್ಸೋಕೆ ಒದ್ದಾಡ್ಬೇಕಲ್ಲ, ಅದೆಲ್ಲ ಏನು ಬೇಡ. ನಡ್ಲ ಹೋಗೋಣ. ಹೆಂಗಿದ್ರು ಅವ್ನು ನಮ್ಮ ಜಾಗ ಬರ್ತಾನಲ್ಲ, ನಡ್ಲ ಅವಾಗ ಹೇಳ್ಬೇಕಾದ್ರೂ ಮಾತಾಡೋದು. ನಡ್ಲ ನೀನು ಬಲ್ಲ. ಅಲ್ಲ ಕಣಪ್ಪಯ್ಯ. ನಡ್ಲ